ಅವರು ತಂದುಕೊಟ್ಟ ಕೊಡುವು ಬೆರಳು. ಬ್ರಾಹ್ಮಣರು ಹೇಳಿದ್ದು ಅವನಿಗೆ ಅನಿಷ್ಟವಾದ 6ನೇ ಬೆರಳು ದೂರವಾದ್ರೆ ಏನು ಮೋಸ, ಏನು ಮೋಸ. ಹೋಗಿ ನೋಡ್ತೇನೆ. ಇಲ್ಲಿಯ ಅಧಿಕಾರವನ್ನು ಸದ್ಯಕ್ಕೆ ಮದನಿಗೆ ಒಪ್ಪಿಸಿದ್ದೇನೆ. ನೇರವಾಗಿ ಚಂದ್ರವತಿಗೆ ಹೋಗ್ತೇನೆ. ಹೇಗಿದ್ಯೋ? ಏನ್ ತೊಂದ್ರೆ ಇಲ್ಲ ಮಂತ್ರಿಗಳು. ಬಹಳ ದೂರಿಂದ ಬಂದವರು ನೀವು. ಕುಡಿಯುವುದಕ್ಕೆ ತಿನ್ನುವುದಕ್ಕೆ ಏನುಂಟು ಕುಡಿಲಿಕ್ಕೆ? ನಾನು ನೀನು ತಗೊಳ್ಳುಂಟು ಉಂಟು ಮಂತ್ರಿಗಳೇ. ಆಮೇಲೆ ಆಮೇಲೆ ಇಬ್ರು ಒಂದಾಗಿ ಭಾರಿ ಬದಲಾವಣೆಯನ್ನು ಆ ರಾಜ್ಯದಲ್ಲಿ ಆಡಳಿತದಲ್ಲಿ ನೋಡೇನು. ನನ್ನ ಮಗ ನಿನಗೊಂದು ಮಗ ಇದ್ದಂತೆ. ಹೌದು ಹೌದೌದು. ಎಂತ ಹೆಸರು? ಚಂದ್ರಹಾಸ. ಅವ ಎಲ್ಲಿದ್ದಾನೋ? ಮಗನೇ ಚಂದ್ರಹಾಸ. ಮಂತ್ರಿಗಳೇ ಏನದು? ದೃಷ್ಟಿ ತೆಗೆದ ಮಂತ್ರಿಗಳೇ. ಏನ್ ನಿಂದಷ್ಟು ಹಾಳೇನೋ? ನಂದಲ್ಲ, ಎಲ್ಲಾದ್ರೂ ನನ್ನ ದೃಷ್ಟಿ ಬಿದ್ದಿದ್ರೆ ನೀನು ಯಾವತ್ತೇ ಕವಚ ಒಗಿತಿದ್ಯಲ್ಲೋ? ಹೇಳಿಕ್ಕಾಗಲಿಲ್ಲ ಮಂತ್ರಿಗಳೇ, ಕಾಲ. ಚಂದ್ರಹಾಸ ಮಂತ್ರಿಗಳೇ ಒಳ್ಳೇದಾಗಲಿ. ಹೇಗಿದ್ಯಪ್ಪ? ಚೆನ್ನಾಗಿ ಆಡಳಿತ ಹೇಗುಂಟು? ಪ್ರಜೆಗಳ ಸಹಕಾರದಿಂದ ಒಳ್ಳೆಯ ರೀತಿ ಆಡಳಿತ. ಮಾರ್ಗದರ್ಶನ ಹಾಗೆ ಆಗಲಿ, ಒಳ್ಳೇದಾಗಲಿ. ನಿಮ್ಮ ಆಶೀರ್ವಾದ. ಮಗ ಮುದ್ದಾಗಿದ್ದಾನೆ, ಹೌದೌದು. ಲಕ್ಷಣ ಉಂಟು. ಯಾಕೆ ಕಡಿಮೆ ಓಡ್ತಾ ಇದ್ದೀರಾ? ರಾಜಕೀಯ ಕಾರ್ಯ ಬರುವಾಗ ಮತ್ತೆ ಬಿಟ್ಟು ಬರುವುದೇ ಅಪರೂಪಕ್ಕೆ ಇಲ್ಲಿ ಕಡಿಮೆ ಹೋಗ್ತಾ ಇದ್ದೀರಾ? ನಮ್ಮಲ್ಲಿ ಆಳುಗಳಿದ್ದಾರೆ, ಹೇಳಿ ಕಳಿಸುವ. ಅದು ಮದನಿಗೆ ಒಂದು ವಿಷಯ ಹೇಳಬೇಕಿತ್ತು, ಹೇಳದೆ ಬಂದೆ. ಮಂತ್ರಿಗಳೇ, ನಮ್ಮಲ್ಲಿ ಬಹಳಷ್ಟು ಆಳಿದ್ದಾರೆ. ಅವ್ರಿಗೆ ಯಾರು ಕಳಿಸ್ಕೊಟ್ರಾಯ್ತು. ಆಳು ಮಾಡಿದ್ದು ಹಾಳಲ್ವೇನೋ? ಹಾಗಿದ್ರೆ ನಾನೇ ಹೋಗ್ಬಾರ್ದು. ನಾನು ಹೋಗ್ಬರ್ತೇನೆ. ನೀನಲ್ಲೋಗಿ ನಾನಿಲ್ಲಿದ್ರೆ ನನ್ನಲ್ಲಿ ಮಾತಾಡ್ಲಿಕ್ಕೆ ಯಾರಿದ್ದಾರೋ? ಈ ಹೊಸ ಹುಡುಗ ಮಕ್ಕಳ ಮಾತಾಡ್ಲಿಕ್ಕೆ ಆಗುದಿಲ್ಲ. ಮಂತ್ರಿಗಳೇ ಓ ಒಪ್ಪಡೆಯಾದ ನಾನೇ ಹೋಗ. ನನಗೆ ನೀ ಹೋದ್ರೆ ಹೋಗ್ಲಿ ಅಂತಲೇ ಇತ್ತು. ನೀನೇ ಹೋಗ್ಲಿ ಅಂತಿತ್ತು. ಹೋಗ್ತೀಯ ಅಂತಾದ್ರೆ ಹೊರಡುವುದಕ್ಕೆ ಸಿದ್ಧತೆ ಮಾಡಿ. ಲೇಖನ ಉಂಟೇನೋ? ಉಂಟು. ಲೇಖನ ಉಂಟಾ? ನೀನು ಆ ಕಡೆಗೆ ಸಿದ್ಧತೆ ಮಾಡಿ. ಆಯ್ತು ಮಂತ್ರಿ. ನಾ ಬರ್ತೇನೆ ಒಟ್ಟಾಗಿ. ಶ್ರೀಮತ್ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ಸುಪ್ರೇಮದ್ಯೋ ತನ್ನ ಸುತ ಮದನಂಗೆ ಮಿತಿ ಪರಸಿ ನೇಮಿಸಿದ ಕಾರ್ಯಮಿ
ಚಂದ್ರಹಾಸಂ ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆಗರಸಾದಪಂ ಸಂದೇಹವಿಲ್ಲಿದಗೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನಪ್ಪ ಎಂದೀತನಂ ಕಳುಹಿದೆನು ನಿನ್ನ ಬಳಿಗಿದನರಿಯುವುದು ಒತ್ತುಗಳೆಯದೆ ಬಂದಿವನ ಕುಲಶೀಲ ವಿತ್ತ ವಿದ್ಯಾ ವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಮೋಯಿಸುವಂತೆ ಬಾಲಕಗೆ ಉತ್ತರೋತ್ತರ ಒಪ್ಪುದು ಶ್ರೀವತ್ಸ ಶಿವ ಶಿರೋಮಣಿ ದುಷ್ಟಬುದ್ಧಿ ಸುಪ್ರೇಮದೇವು ತನ್ನ ಸುತಮತರಂಗೆ ಮಿಗ ಬರಸಿ ನೇಮಿಸಿದ ಗೌರವಿ ಚಂದ್ರಹಾಸು ಮಹಾಹಿತ ನಮಗೆ ಮೇಲೆ ನಮ್ಮ ಸೀಮೆಗರಸಾದಪಂ ಸಂದೇಹವಿಲ್ಲದಕ್ಕೆ ಸಾಮಾನ್ಯದವನಲ್ಲ ನಮಗೆ ಮುಂದಕ್ಕೆ ಸರ್ವತಾ ಮಿತ್ರನೊಬ್ಬನೆಂದೀತನು ಕಳುಹಿದನು ನಿನ್ನ ಬಳಿಗಿದನರಿಯುವುದು ಹೊತ್ತುಗಳೆಯದೆ ಬಂದ ಬಳಿಕಿವನ ಕುಲಶೀಲ ವಿತ್ತವದ್ಯವಯೋ ವಿಕ್ರಮಗಳ ನೀ ನೋಡುತ್ತಿರದೆ ಕೊಡು ವಿಷವ ಮೋಯಿಸುವಂತೆ ಬಾಲಕಗೆ ಒತ್ತರೋತ್ತರವದು ಚಂದ್ರಹಾಸ ಕೇಳಯ್ಯ ಬೇಳೆ ಲೇಖನ ಇದ ಬಿಡಿದು ಗುಟ್ಟಾಗಿ ಕೊಡುವ ಲೇಖನ ಇದ ಬಿಡಿದು ತಟ್ಟನೆ ಹೊರಟು ಕುಂತಳಕ್ಕೆ ಹೋಗುವುದು ತಟ್ಟನೆ ಹೊರಟು ಕುಂತಳಕ್ಕೆ ಹೋಗುವುದು ಪಟ್ಟದೊಳಿಯ ಮದನನ ಮಾತ್ರ ಕರೆದು ಮದನನ ಮಾತ್ರ ಕರೆದು ಕೊಟ್ಟು ಬಾ ಕೊಟ್ಟು ಬಾ ಕೊಟ್ಟು ಬಾ ನಿನಗೆ ಪಟ್ಟದೊಳಿಯ ಮದನನ ಮಾತ್ರ ಕರೆದು ಕೊಟ್ಟು ಬಾ ನಿನಗೆ ಮುಂದಕ್ಕೆ ಕೇಳಯ್ಯ ಕೇಳಯ್ಯ ಸಿದ್ಧತೆ ಮಾಡಿಕೊಂಡೇವು ನೀವು ಎಲ್ಲ ಸಿದ್ಧತೆ ಆಗಿದೆ. ಅತಿ ಘನವಾದ ಕಾರ್ಯ ಇದು. ಅತಿ ಗುಟ್ಟಾದ ಕಾರ್ಯ ಇದು. ಸರಿ. ಒಂದು ಕ್ಷಣವೂ ತಡ ಮಾಡದೆ ನೀನು ಇಲ್ಲಿಂದ ಕುಂತಳವನ್ನು ಸೇರಬೇಕು. ಹಾಗೆ ಅಲ್ಲಿ ಯಾರ್ಯಾರನ್ನು ಕಾಣುವುದಲ್ಲವೇ ಅಲ್ಲ, ಮತ್ತೆ ಪಟ್ಟದಲ್ಲಿ ನನ್ನ ಮಗ ಮದವ ಇದ್ದಾನೆ. ಮದವನ್ನೇ ಕಂಡು ಈ ಲೇಖನವನ್ನ ಅವನಿಗೆ ಕೊಟ್ಟು ಬರಬೇಕು ನೀನು. ಹಾಗೊಮ್ಮೆ ಕೊಟ್ಟು ಬಂದೆ ಅಂತಾದ್ರೆ ನಿನಗೆ ಶುಭವಾದ. ಮಂತ್ರಿಗಳೇ, ತಕೋ ಒಂದು ಮಾತು, ಏನು ರಾಜಕೀಯ ರಹಸ್ಯ ಒಳಗೊಂಡಿರುವಂತ ವಿಚಾರ ಅಂತ ಹೇಳ್ತಾ ಇದ್ದೀರಿ. ಹುಟ್ಟಾಗಿಯೇ ನೀವು ಪಡೆದಿದ್ದೀರಿ, ಹುಟ್ಟಾಗಿಯೇ ನನ್ನನ್ನು ಕಳಿಸ್ತಾ ಇದ್ದೀರಿ, ಹುಟ್ಟಾಗಿಯ ಮಗ ಮದನಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ. ನೀವೇ ನಿಮ್ಮ ಕೈಯಾರೆ ನನ್ನ ಉತ್ತರಿಗೆ ಕಟ್ಟಿದರೆ ಹುಟ್ಟು ರಟ್ಟಾಗಲ
ನಿರ್ಧಾರಕ್ಕೆ ನಾನು ಮೆಚ್ಚಿದೆ. ಜೊತೆಯಲ್ಲಿ ಆ ತೀಕ್ಷ್ಣತೆ ನನ್ನ ಮನಸ್ಸನ್ನು ಕರಗಿಸಿ ಬಿಟ್ಟು ಈ ಉತ್ತರೇ ಕಟ್ಟಿಬಿಡ್ತೇನೆ. ಹೋಗಿ ಬರ್ತೀನಿ. ಬಾಳ ಗುಟ್ಟಾದ ಲೇಖನ. ಆದಿತ್ತು. ಆಯ್ತು, ಹೋಗು 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 ಹೋಗು. ಪಾಪ ಹೇಗೆ ಅವ ಹೇಳಿದ್ದು? ಹೋಗ್ತೀನಿ. ಒಳ್ಳೆ ಹೊಸ ಅಳಿಯೋ ಮಾವನ ಮನೆ ಹೊರಟುಬಿಟ್ಟ. ಹೋಗು, ಬರುವುದಿಲ್ಲ. ಚಂದ್ರಾಸ ಹೋಗು, ಮರಳಿ ಮಾರದ ಊರಿಗೆ ಹೋಗು, ಯಮನಾಲಯಕ್ಕೆ ಹೋಗು. ಚಂದ್ರಹಾಸ